ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಮಂಡ್ಯದಲ್ಲಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇದಕ್ಕೆ ರಾಜಕೀಯ ಸಂಚಲನ ಅಂತಾನೂ ಕರೀಬಹುದು. 2024ರ ಲೋಕಸಭಾ ಚುನಾವಣೆಗೆ ತಯಾರಿ ಈಗಾಗಲೇ ಎಲ್ಲಾ ನಾಯಕರು ಶುರುವಿಟ್ಟುಕೊಂಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಸುಮಲತಾ ಅವರ ಆಪ್ತ ಇಂಡುವಾಳು ಸಚ್ಚಿದಾನಂದ. ಸಂಸದೆ ಸುಮಲತಾ ಅಂಬರೀಶ್ರ ಆಪ್ತ ಸಚ್ಚಿದಾನಂದ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಪಕ್ಷೇತರ ಸಂಸದೆಯ ಆಪ್ತನ ಭೇಟಿಯಿಂದ ಈಗ ಕುತೂಹಲ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಹಾವು ಮುಂಗುಸಿ ತರ ಇದ್ದವರು ಈ ಯಾವ ಸುಳಿವು ಕೊಡ್ತಿದ್ದಾರೆ ಅಂತ ಮಂಡ್ಯದಲ್ಲಿ? ನಿಜಕ್ಕೂ ಸಭಾ ಎಲ್ಲೋ ಒಂದ್ ಕಡೆ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಸಂಸದೆ ಆಗಿರೋ ಅಂತ ಸುಮಲತಾ ಅಂಬರೀಶ್ ಅವರ ಆಪ್ತ ಇಂಡುವಾಳು ಸಚ್ಚಿದಾನಂದ ಅವರು ಈಗಾಗಲೇ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ. 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದ ಬಿಜೆಪಿ ಅಭ್ಯರ್ಥಿಯಾಗಿ ಕೂಡ ಅವರು ಕಣಕ್ಕೆ ಇಳಿದಿದ್ರು. ಇದರ ಮುಂದುವರೆದ ಭಾಗವಾಗಿ ಈಗ ಚುನಾವಣಾ ಹೊಸ್ತಿಲು, ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲು ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಂತ ಬೆನ್ನಲೆಯಲ್ಲೇ ನೇರವಾಗಿ ಈಗ ಸುಮಲತಾ ಅಂಬರೀಶ್ ಅವರ ಆಪ್ತ ಇಂಡುವಾಳು ಸಚ್ಚಿದಾನಂದ ಅವರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ನಿನ್ನೆ ಬೆಳಗ್ಗೆ ಹೋಗಿ ಅವರು ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದು ಯಾವ ಸಂದೇಶ ಸದ್ಯಕ್ಕೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಹೊಸ್ತಿಲಲ್ಲಿ ನೀಡುತ್ತೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಇಂಡುವಾಳು ಸಚ್ಚಿದಾನಂದ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿಯ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಶ್ ಅವ್ರನ್ನ ಬೆಂಬಲಿಸಿ ಮಂಡ್ಯದಿಂದ ಸುಮಲತಾ ಅಂಬರೀಶ್ ಅವ್ರನ್ನ ಕಣಕ್ಕಿಳಿಸೋಣ ಬಿಜೆಪಿಯಿಂದ ಅನ್ನೋ ಮಾತುಕತೆ ನಡೆಸಿದ್ರು, ಅಥವಾ ನೇರವಾಗಿ ನೀವು ಕಣಕ್ಕಿಳಿದ್ರೆ ನಾವೆಲ್ಲರೂ ಕೂಡ ನಿಮ್ಮನ್ನೇ ಬೆಂಬಲಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡಿದ್ರು. ಇದು ಈಗ ಸಾಕಷ್ಟು ಕುತೂಹಲ ಕೆಳಿಸಿರುವಂತದ್ದು. ಇದಕ್ಕೆ ಈಗ ಉತ್ತರ ಸಿಗಬೇಕಾಗತ್ತೆ ಸಭಾ. ಅಂದ್ರೆ ಎಲ್ಲೋ ಒಂದು ಕಡೆ ನೇರವಾಗಿ ಸುಮಲತಾ ಅಂಬರೀಶ್ ಅವರ ಆಪ್ತರಾಗಿರೋ ಅಂತ ಇಂಡುವಾಳು ಸಚ್ಚಿದಾನಂದ ಅವರು ಈಗ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರೋ ಅಂತ ಸಿಪಿ ಉಮೇಶ್ ಅವರು ಕೂಡ ಸಾಥನ್ನ ನೀಡಿದ್ರು. ಅಂದ್ರೆ ಇದು ಯಾವ ಸಂದೇಶವನ್ನ ರವಾನೆ ಮಾಡ್ತದೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿರುವಂತದ್ದು ಒಂದು ಭರವಸೆಯನ್ನ ಮೂಡಿಸ್ತಾ ಇದೆ ಸಭಾ. ಕುಮಾರಸ್ವಾಮಿ ಅವರು ಮತ್ತು ಸುಮಲತಾ ಅವರು ಇಲ್ಲೇನಾದ್ರೂ ಹೊಂದಾಣಿಕೆ ಮಾಡಿಕೊಂಡ್ರೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ ಅನ್ನೋದು ಸಾಬೀತಾಗುತ್ತೆ. ಮಧುಸೂದನ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.